ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರತಿ ಫ್ಯಾಮಿಲಿ ಬಂದು ನೋಡ್ಬೋದು. ಲೈಕ್ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರು ಎಲ್ಲ ತುಂಬ ಎಂಟರ್ಟೈನಿಂಗ್ ಆಗಿದೆ. ಎಲ್ಲೂ ಬೋರ್ ಹೊಡೆಯಲ್ಲ ನಿಮಗೆ. ಸೊ ತುಂಬ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಇದೆ ಇದು. ಅದೇ ಬೋರಿಂಗ್ ಸೇಮ್ ಕಾನ್ಸೆಪ್ಟು ಫೈಟಿಂಗು ಅದು ಅಂತ ಏನಿಲ್ಲ. ಫೈಟ್ ಇದ್ರೂ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅದು ರೀಸನ್ನು ತುಂಬ ಇದೆ. ನಾನು ರಿವೀಲ್ ಮಾಡಲ್ಲ, ಅದು ಪದೇ ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಮೂವಿ. ಸೊ ಫುಲ್ ಪೈಸಾ ವಸೂಲ್. ಅಪ್ಪು ಸರ್ ಕಾಣಿಸ್ಕೋತಾರೆ, ದಟ್ಸ್ ವೆರಿ ನೈಸ್. ನಂಗೆ ಅದು ನೋಡಿದರೆ ಆ್ಯಂಡ್ ಆಡಿಯನ್ಸ್ ತುಂಬ ಜನ ಹೇಳ್ತಾ ಇದ್ದಾರೆ, ನೀವು ಹೇಳಿದ್ರಲ್ಲ, ವೆರಿ ಟ್ರೂ. ಸೊ ಇವ್ರದ್ದಾದೆ ಬಟ್ ಬೇರೆ ಸ್ಟೈಲ್ ಇದೆ. ಸೊ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸರು. ಸರ್ ಯುವ ರಾಜ್ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಮೂವಿ ಚೆನ್ನಾಗಿದೆ. ಪ್ರೇಕ್ಷಕರು ಕನ್ನಡನ ಉಳಿಸಬೇಕು, ಎಲ್ಲ ಕನ್ನಡ ಫಿಲಮ್ ಅನ್ನು ನೋಡಬೇಕು, ಥಿಯೇಟರ್ ಅಲ್ಲಿ ಬಂದು ಕನ್ನಡ ಉಳಿಸಬೇಕು. ಎಕ್ಕ 100 ಡೇಸ್ ಪಕ್ಕ ಹೇಳಿದ್ದಾರೆ ಸಂಜನಾ ಅಕ್ಕ. ಸರ್ ಅಪ್ಪು ಪ್ಲೇಸ್ ತುಂಬಾ ಇವರೇನೆ. ಅಪ್ಪು ಪ್ಲೇಸ್ಗೆ ಯುವ ರಾಜ್ಕುಮಾರ್ ಸೂಟಬಲ್, ಇವರೇ ನೆಕ್ಸ್ಟ್ ಅಪ್ಪು. ಜೈ ಅಪ್ಪು ಬಾಸ್. ಮೂವಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದು ಸೆಂಟಿಮೆಂಟ್, ಪಾಪುದು ಒಂದು ಸೆಂಟಿಮೆಂಟ್ ಇದೆ, ಅದಂತೂ ಒಂಥರ ಹಾರ್ಟ್ ಟಚ್ ಫೀಲ್ ಆಯ್ತು. ಸೆಕೆಂಡ್ ಹಾಫ್ ಬರ್ತಾ ಸ್ಟೋರಿನೇ ಒಂಥರ ಈ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಮರ್ಜ್ ಆಯ್ತು. ಇನ್ನೊಂದೇನು ಹೇಳ್ಬೇಕಂದ್ರೆ, ಈಗ ಕೆಲವರು ಏಟರ್ಸ್ಗಳು ಇರ್ತಾರಲ್ಲ, ಅವರು ಬರೀ ಎಕ್ಕ ಸಾಂಗ್ ಅಲ್ಲಿ ಬ್ಯಾಂಗಲ್ ಬಂಗರಿ ಸಾಂಗ್ ನೋಡೇನೆ ಎಷ್ಟೋ ಜನ ತಿಗಾ ಹುರ್ಕೊಂಡ್ಬಿಟ್ಟವ್ರೆ. ಅವ್ರು ಬರೀ ಸಾಂಗ್ ಅಲ್ಲೇ ತಿಗಾ ಹುರ್ಕೊಂಡ್ಬಿಟ್ಟವ್ರೆ. ಫಿಲಮ್ ಇನ್ನೂ ಅವ್ರು ನೋಡಿಲ್ಲ, ನೋಡಿದ್ರೆ ಇನ್ನೂ ತಿಗಾ ಹೊರೋಯ್ತಾರೆ. ಸಿನಿಮಾ ಮಾತ್ರ ಸೂಪರ್ ಆಗೈತೆ, ಬೇರೆ ಏನು ಮಾತಿಲ್ಲ. ಸರ್ ದೊಡ್ಡ ಮನೆದೊಂದು ದೊಡ್ಡ ಡೈಲಾಗ್ ಹೇಳ್ತೀನಿ, ದೊಡ್ಡದಾಗ ಹಾಕೊಂಬಿಡೆ. ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರ್ದು ದಾಖಲೆನ ಮೂರಕ್ಕೆ ಆಗ್ದಿರಂತ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ 500 ಸರಿ ರಿಲೀಸ್ ಮಾಡಿ ನೋಡೋ ಲೆವೆಲ್ಗೆ ಆಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್. ಮಾಡಿದ ಕೆಲವೇ ಸಿನಿಮಾ ಆದ್ರೂ ಇವತ್ತಿಗೂ ನಟನೆ ಎಲ್ಲಿ ನಟ ಭಯಂಕರ ಅಂತ ಅನ್ಸ್ಕೊಂಡು ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್. ಎಡಗೈಯಲ್ಲಿ ಮಾಡಿದ ಬಲಗೈಯಲ್ಲಿ ಗೊತ್ತಾಗ್ತಾ ದಾನ ಮಾಡೋದ್ರಲ್ಲಿ ದಾನವೀರ ಶೂರಕರ್ಣ ಎಂಬ ಹೆಸರು ಪಡೆದಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದ್ರೂ ಓಕೆ, ಮಾಸ್ ಆದ್ರೂ ಓಕೆ, ಆಕ್ಷನ್ ಅಂತ ಹೇಳಿದ್ರೆ ರಗಡ್ ಲುಕ್ ಅಲ್ಲಿ ಕಾಣಿಸುವಂತ ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ, ಅಣ್ಣ ಮಾಡಿದ ದೊಡ್ಡ ಮನೆ ಹೆಸರು ಉಳಿಸ್ಬೇಕು, ಜೀವನದಲ್ಲಿ ಇಂಡಸ್ಟ್ರಿ ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡ್ತಾರೋ ಈ ಯುವರಾಜ್ ಕುಮಾರ್ ಜುಲೈ 18 ಅಕ್ಕ ಬ್ಲಾಕ್ ಬಸ್ಟರ್ ಪಕ್ಕ. ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದಿದೆ. ಯುವ ಅಣ್ಣ ಅವ್ರದ್ದು ಚೆನ್ನಾಗಿದೆ ಆಕ್ಟಿಂಗು. ಎಕ್ಕ ಮೂವಿಲಿ ಸಾಂಗ್ಗಳು ಆಗಲಿ, ಆಕ್ಟಿಂಗ್ ಆಗಲಿ, ಫೈಟಿಂಗ್ ಸೀನು, ಕ್ಲಾಸು ಮಾಸ್ ಓರಿಯೆಂಟೆಡ್ ಆಗಿ ಟೋಟಲಿ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡ್ರಿ. ಫೈಟಿಂಗ್ ಅಂತ ಸಖತ್ತಾಗಿದೆ ಸರ್. ಫೈಟಿಂಗು ಚೆನ್ನಾಗಿದೆ, ಬಟ್ ಫೈಟಿಂಗಿಂದ ಯುವ ಅಣ್ಣ ಅವ್ರದ್ದು ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಬೇರೆ ಫಿಲಮ್ಗಳಿಗೆ ಹೋಲಿಕೆ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿ ಆಕ್ಟಿಂಗ್ ವೈಸು ಇಂಪ್ರೂವೈಸೇಷನ್ ಚೆನ್ನಾಗಿದೆ. ಆಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಆಗಲಿ, ಆಕ್ಟಿಂಗ್ ಆಗಲಿ, ಫೈಟಿಂಗ್ ಆಗಲಿ ಎಲ್ಲದರಲ್ಲೂ ಚೆನ್ನಾಗಿ. ಡ್ಯಾನ್ಸ್ ಅಂತೂ ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ದಾರೆ. 2 ಸಾಂಗಲ್ಲೂ ಬ್ಯಾಂಗಲ್ ಬಂಗಾರಿಲ್ಲೂ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಎಕ್ಕಮಾರು ಆ ಸಾಂಗಲ್ಲೂ ಸಖತ್ತಾಗಿ ಮಾಡಿದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಅಂತೂ ಸಖತ್ತಾಗಿದೆ ಸರ್. ಆಕ್ಟಿಂಗ್ ವೈಸ್, ಡೈಲಾಗ್ ಡೆಲಿವರಿ ಎಲ್ಲ ಸಖತ್ತಾಗಿದೆ. ಓವರ್ ಆಲ್ ಸೂಪರ್ ಹಿಟ್ ಆಗುತ್ತೆ ಸರ್. ಚೆನ್ನಾಗಿದೆ ಸರ್ ಮೂವಿ. ಇದಕ್ಕಿಂತ ಮೂವಿ ಯಾರು ತೆಗಿತಾರೆ ಸರ್? ಕತೆಗಳು ಇದಕ್ಕಿಂತ ಮೂವಿ ಎಲ್ಲೂ ತೆಗಿಯೋಕ್ಕಾಗಲ್ಲ ಸರ್. ಇಷ್ಟು ಕೊಟ್ಟರೆ ಸಾಕು ಸರ್, ಅಭಿಮಾನಿಗಳಿಗೆ ಹಬ್ಬ ಇರುತ್ತೆ ಸರ್.